ಹಾಸನ ನಗರದ ಸಮೀಪ ಬಿ ಕಾಟೆಹಳ್ಳಿ ವ್ಯಾಪ್ತಿಯ ಎಸ್ಬಿಎಂ ಕಾಲೋನಿ ಬಳಿ ನಂದಿನಿ ಬಡಾವಣೆಯ ಪ್ರಮುಖ ಸಂಪರ್ಕ ರಸ್ತೆಯನ್ನು ಖಾಸಗಿ ವ್ಯಕ್ತಿಯೊಬ್ಬರು ಜೆಸಿಬಿ ಬಳಸಿ ಬಗೆದು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿರುವ ಸ್ಥಳೀಯ ನಿವಾಸಿಗಳು ಈಗಾಗಲೇ ಒಂದು ದಿನದ ಅಹೋರಾತ್ರಿ ಧರಣಿ ಕೂಡ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ನಿವಾಸಿಗಳಾದ ಬಾಲಚಂದ, ಉಜ್ವಲ್ ಕುಮಾರ್, ಜ್ಞಾನೇಶ್ವರಿ ಹಾಗೂ ಇತರರು ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಸಮೀಪ ಇರುವ ಎಸ್ಬಿಎಂ ಕಾಲೋನಿಯ ಗಣಪತಿ ದೇವಸ್ಥಾನದಿಂದ ನಂದಿನಿ ಲೇಔಟ್, ಟೀಚರ್ಸ್ ಕಾಲೋನಿ 2ನೇ ಹಂತ, ಶರಾವತಿ ಲೇಔಟ್ ಹಾಗೂ ಹೆಲ್ತ್ ಲೇಔಟ್ಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಇದು. ಈ ರಸ್ತೆಯ ಮೂಲಕ ಪ್ರತಿದಿನ ಸಾವಿರಾರು ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು ಸಂಚರಿಸುತ್ತಿದ್ದಾರೆ ಎಂದರು. ಹೆಲ್ತ್ ಲೇಔಟ್ ಕ್ರಾಸ್ನಿಂದ ಮುಂದಿನ ಭಾಗದಲ್ಲಿ ಹಾಳಾಗಿದ್ದ ರಸ್ತೆಗೆ ಹೊಸದಾಗಿ ಸಿಮೆಂಟ್ ರಸ್ತೆ ನಿರ್ಮಾಣ ಕಾಮಗಾರಿ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ನಂದಿನಿ ಬಡಾವಣೆಯ ಆರಂಭದ ಭಾಗದಲ್ಲಿ ಜಮೀನಿನ ಮಾಲೀಕ ಎಂದು ಹೇಳಲಾಗಿರುವ ಸ್ವಾಮಿ ಎಂಬುವವರು, ರಸ್ತೆ ತಮ್ಮ ಜಮೀನಿನಲ್ಲಿದೆ, ನಮಗೆ ಪರಿಹಾರ ಬಂದಿರುವುದಿಲ್ಲ ಎಂದು ಹೇಳಿ ಜೆಸಿಬಿ ಮೂಲಕ ರಸ್ತೆಯನ್ನು ಅಗೆದು ಹಾಳುಪಡಿಸಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದರು. ಈ ಹಿಂದೆ ಸರ್ಕಾರದ ಅನುದಾನದಲ್ಲಿ ಈ ರಸ್ತೆಯಲ್ಲಿ ಯುಜಿಡಿ ಕಾಮಗಾರಿ ಹಾಗೂ ಡಾಂಬರೀಕರಣ ನಡೆದಿದ್ದರೂ ಇದೀಗ ರಸ್ತೆಯನ್ನು ಅಗೆದು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟು ಮಾಡಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಯೋವೃದ್ಧರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಘಟನೆ ಕುರಿತು ಪ್ರಶ್ನಿಸಲು ಹೋದ ಸ್ಥಳೀಯ ನಿವಾಸಿಗಳೊಂದಿಗೆ ಅವಾಚ್ಯ ಶಬ್ದಗಳಿಂದ ವರ್ತಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ರಸ್ತೆ ಹಾಳು ಮಾಡಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದರು. ಮಧ್ಯ ರಸ್ತೆಯಲ್ಲಿ ಟ್ರೆಂಚ್ ಹೊಡೆದಾಗ ಹೆಂಗೆ ಸರ್ ಓಡಾಡೋದು? ಏನು ಅದಕ್ಕೆ ಏನು ಕಾರಣ ಏನಿಲ್ಲ, ಅದು ಬಂದ್ರು ಟ್ರೆಂಚ್ ಹೊಡೆದ್ರು ಹೋದ್ರು ಅಷ್ಟೇ, ಬೇರೆ ನಮ್ಗೆ ಏನು ಹೇಳಿಲ್ಲ. ಜಮೀನ್ ಮಾಲೀಕರು ಮನವರಿಕೆ ಮಾಡಿದ್ರು, ಅವ್ರು ಕೇಳಲೇ ಇಲ್ಲ, ಮಾತಾಡ್ಕೊಂಡು ಹೋದ್ರು. ನಮ್ಮ ಹೆಸರು ಉಜ್ವಲ್ ಕುಮಾರ್, ಬಾಲಚಂದ. ಸರ್, ಇದು ನಾವು ಎಸ್ಬಿಎಂ ಕಾಲೋನಿಯಿಂದ ನಂದಿನಿ ಲೇಔಟು, ಶರಾವತಿ ಲೇಔಟು ಮತ್ತು ಟೀಚರ್ಸ್ ಕಾಲೋನಿ ಸೆಕೆಂಡ್ ಸ್ಟೇಜಿಂದ ಬರ್ತಿರೋದು. ಅಲ್ಲಿ 20 ವರ್ಷದಿಂದ ಓಡಾಡಲಿಕ್ಕೆ ಜಾಗ ಕೊಟ್ಟಿದ್ರು. ಇವಾಗ ಏಕಾಮುಖವಾಗಿ ನೆನ್ನೆ ಬಂದು ಟ್ರೆಂಚ್ ಹೊಡೆದಿದ್ದಾರೆ. ಅಲ್ಲಿ 2,000 ಜನ ವಾಸ ಮಾಡ್ತಾ ಇದ್ದೀವಿ. ಎಲ್ಲಿ ಓಡಾಡೋದು ಸರ್? 12 ಬಸ್ಗಳು ಬರ್ತದೆ, ಸ್ಕೂಲ್ ಬಸ್ಗಳು ಬರ್ತದೆ, ಮತ್ತು ಲೇಡೀಸ್ಗಳೆಲ್ಲ ಓಡಾಡ್ತಾರೆ. ನೈಟ್ ಎಲ್ಲ ಎಲ್ಲಿ ಓಡೋದು ಸರ್? ಪರ್ಯಾಯ ಮಾರ್ಗನೇ ಇಲ್ಲದೆ ಇರೋ ಥರ ಆಗಿದೆ. ದಯವಿಟ್ಟು ನಮಗೆ ರೋಡ್ನ ಅನುಕೂಲ ಮಾಡ್ಕೊಡ್ಬೇಕಾಗಿ ನಿಮಗೆ ಕೇಳ್ಕೊತಾ ಇದ್ದೀವಿ ಸರ್. ಸರ್, ಅವರಿಗೆ ಪರಿಹಾರ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀರಿ ಸರ್. ಕಷ್ಟಪಟ್ಟು ರೋಡ್ ಮಾಡಿಸ್ಕೊತಾ ಇದ್ದೀವಿ 3 ವರ್ಷದಿಂದ ಓಡಾಡಿ. ಈಗ ಮಾಡ್ತಿರುವಾಗ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ. ಜ್ಞಾನೇಶ್ವರಿ.